ಎಲ್ಲರಿಗೂ ನಮಸ್ಕಾರ ರೀಪ್ಪ. ಶ್ರಾವಣಿ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಹಸಿ ಕಾಯಿಪಲ್ಲೆಯಿಂದ ಪಚಡಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇದು ರೊಟ್ಟಿ ಜೊತೆ ತಿನ್ನಾಕಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ನೋಡಿರಿ, ಎಲ್ಲ ಕಾಯಿಪಲ್ಲೆ ಅಂದ್ರೆ ಬದ್ನಿಕಾಯಿ, ಗಜ್ಜರಿ, ಸೌತೆಕಾಯಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೇನು ನೋಡ್ರಿ. ಇಲ್ಲಿ ಹಿಂಗೆ ಈ ರೀತಿ ಹೆಚ್ಚಿಟ್ಕೋಬೇಕು. ಮತ್ತು ಅದಕ್ಕೆ ಟೊಮೆಟೊ, ಉಳ್ಳಾಗಡ್ಡಿ, ಆಮೇಲೆ ಕೊತ್ತಂಬರಿನೂ ಸ್ವಲ್ಪ ಹೆಚ್ಚಿಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿಣ ಪುಡಿ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪಲ್ಯಕ್ಕೂ ಸೈ ಅನ್ನುವಂಥ ಮಸಾಲೆ ಖಾರ ಮಾಡಿಟ್ಕೊಂಡಿರ್ತೇವಲ್ಲ ರೀ, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಹಸಿದ ಎಣ್ಣೆ ಹಾಕ್ಬೇಕ್ರಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ ಮಸ್ತಾಗೆ ಇದನ್ನು ಕ್ರಾಸ್ ಆಗುವಂಗೆ ಕೂಡ್ಸಿದ್ವಿ ಅಂತಂದ್ರೆ ಕಾಯಿಪಲ್ಯದ ಪಚಡಿ ತಿನ್ನಾಕ ರೆಡಿ ಅಂದ್ರೆ ರೆಡಿ ಆಗ್ಬಿಡ್ತೈತೆ ನೋಡ್ರಿ. ಎಲ್ಲರೂ ಒಮ್ಮೆ ಮಾಡ್ಕೊಂಡು ನೋಡ್ರಿ ಹೆಂಗಿರ್ತೈತೆ ಅಂಥೇಳಿ. ಇದು ರೊಟ್ಟಿ ಜೊತೆ ಕಾಂಬಿನೇಷನ್ ಮಸ್ತಾಗಿರ್ತೈತಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ, ಹೆಂಗಿರ್ತೈತೆ ಅಂಥೇಳಿ ಕಮೆಂಟ್ ಒಳಗೆ ಹೇಳ್ರಿ. ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಧನ್ಯವಾದಗಳು.